ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 26ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 26. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ಅನುವಾದ: ಆ ಅಸ್ಥಿರವಾಗಿರುವ ಮತ್ತು ಚಂಚಲವಾದ ಮನಸ್ಸು ಯಾವ ಯಾವ ಶಬ್ದಾದಿ ವಿಷಯಗಳ ನಿಮಿತ್ತದಿಂದ ಜಗತ್ತಿನಲ್ಲಿ ವಿಚರಿಸುತ್ತದೆಯೋ ಆಯಾಯ ವಿಷಯಗಳಿಂದ ತಡೆದು ಎಂದರೆ ಹಿಂದಕ್ಕೆಳೆದುಕೊಂಡು ಅದನ್ನು ಪದೇ ಪದೇ ಪರಮಾತ್ಮನಲ್ಲಿಯೇ ತೊಡಗಿಸಬೇಕು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಮನಸ್ಸನ್ನ ಪರಮಾತ್ಮನಲ್ಲಿ ಸ್ಥಿರಗೊಳಿಸಿ ಪರಮಾತ್ಮನಲ್ಲದೆ ಬೇರೆ ಯಾವುದನ್ನೂ ಚಿಂತಿಸದೇ ಇರುವ ಬಗ್ಗೆ ಇಲ್ಲಿ ಹೇಳಿದ್ರು. ಓದ ಶ್ಲೋಕಗಳಲ್ಲೆಲ್ಲ ತಿಳ್ಕೊಂಡ್ವಿ, ಭಗವಂತನಲ್ಲೇ ಆ ಮನಸ್ಸು ಸ್ಥಿರಗೊಳಿಸ್ಬೇಕು, ಬೇರೆ ಯಾವುದೇ ಚಿಂತನೆಗಳನ್ನು ಮಾಡಬಾರ್ದು ಅಂತ ಹೇಳಿ. ಆದರೆ ಒಂದು ವೇಳೆ ಯಾರಾದರೂ ಸಾಧಕನ ಚಿತ್ತ ಪೂರ್ವಾಭ್ಯಾಸಕ್ಕೆ ವಶವಾಗಿ ನಾನು ಹಿಂದೆ ಯಾವುದೋ ಒಂದು ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತೀನಿ, ಅದಕ್ಕೆ ಬಲವಂತವಾಗಿ ಅದ್ರ ಕಡೆ ಕರ್ಕೊಂಡು ಹೋದರೆ ಏನು ಮಾಡಬೇಕು ಅಂದರೆ, ಈಗ ನಾನೇನೋ ಈಗ ಧ್ಯಾನ ಮಾಡಬೇಕು ಅಥವಾ ಭಗವಂತನ ವಿಷಯಗಳನ್ನು ಕೇಳಬೇಕು ಅಂತ ಸತ್ಸಂಗದಲ್ಲಿ ಕೂತಿರ್ತೀನಿ. ಆದರೆ ನನಗೆ ಪೂರ್ವಾಭ್ಯಾಸ ಆಗಿರುತ್ತೆ ಯಾವುದೋ ಒಂದು ಸೀರಿಯಲ್ ನೋಡೋದು ಅಥವಾ ಬೇರೆಯವ್ರ ಜೊತೆ ಮಾತಾಡೋದು ಕೂತ್ಕೊಂಡು ಬೇರೆಯವ್ರ ವಿಷಯಗಳನ್ನು, ಅಥವಾ ಇನ್ನೇನಾದರೂ ಪೂರ್ವಾಭ್ಯಾಸ ಇದ್ದರೆ ನಮಗೆ ಬಲವಂತವಾಗಿ ಅಲ್ಲಿ ಕರ್ಕೊಂಡು ಹೋಗುತ್ತೆ ನಮ್ಮ ಮನಸ್ಸು ಅಲ್ವಾ. ಆವಾಗ ಏನು ಮಾಡಬೇಕು ಅಂತ ನಮಗೇನಾದರೂ ಬಂದರೆ ವಿಷಯ, ಅದಕ್ಕೋಸ್ಕರ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ, ಇಂಥ ಅಸ್ಥಿರವಾಗಿರುವಂಥ ಮತ್ತು ಚಂಚಲವಾದಂತಹ ಮನಸ್ಸು, ಈ ಮನಸ್ಸಿನ ಸ್ವಭಾವ ಚಂಚಲತೆ. ಸೊ ಅಸ್ಥಿರವಾಗೂ ಇರುತ್ತೆ, ಚಂಚಲವಾಗೂ ಇರುತ್ತೆ ಮನಸ್ಸು. ಅದು ಯಾವ ಯಾವ ಶಬ್ದಾದಿ ವಿಷಯಗಳ ಅಂದರೆ ನಮ್ಮ ಇಂದ್ರಿಯಗಳಿದೆಯಲ್ಲ, ಅದು ಅದರದಾದಂತಹ ವಿಷಯಗಳ ಕಡೆ ಹೋಗುತ್ತೆ. ಕಿವಿ ಶಬ್ದದ ಕಡೆ ಹೋಗುತ್ತೆ, ಮೂಗು ವಾಸನೆ ಕಡೆ ಹೋಗುತ್ತೆ, ಕಣ್ಣು ನೋಟದ ಕಡೆ, ಹೀಗೆ ಆ ಇಂದ್ರಿಯಗಳು ಆಯಾ ವಿಷಯಗಳ ನಿಮಿತ್ತದಿಂದ ಜಗತ್ತಲ್ಲೆಲ್ಲ ವಿಚಾರಿಸ್ತಾ ಇರುತ್ತೋ ಆ ವಿಷಯಗಳಿಂದ ತಡೆದು, ಅಂದರೆ ಏನು, ಆ ಇಂದ್ರಿಯಗಳ ಆ ಕಡೆ ಹೋಗುತ್ತೆ, ಆಗ ಅದನ್ನು ಹಿಂದೆ ಕೆಳ್ಕೊಂಡು ಬರ್ಬೇಕು ನಾವು, ಬೇಡ ಬಾ ಅಂತ. ಹೀಗೆ ಮಗುನ ಹೇಗೆ ನಾವು ಎಳ್ಕೊಂಡು ಹೋಗ್ತೀವೋ ಬೇರೆ ಕಡೆ ಎಲ್ಲಾದರೂ ಅದು ಓಡ್ ಹೋಗುತ್ತೆ, ಅದನ್ನು ಎಳ್ಕೊಂಡು ಬರ್ತೀವಿ. ಇಲ್ಲ, ಇಲ್ಲಿ ಕೂತ್ಕೊಂಡು ಓದು ಅಂತ ಅಥವಾ ಏನೋ ಒಂದು ಮಾಡೋಕ್ಕೆ ಹೇಳ್ತೀವಲ್ವಾ, ಆ ಮಗು ಕೂತ್ಕೊಳ್ಳಲ್ಲ. ಯಾಕೆ? ಅದಕ್ಕೆ ಆಡುವಂಥ ಅಭ್ಯಾಸ ಇರುತ್ತೆ. ಓಡೋಗಿ ಅದು ಆಚೆನೇ ಓಡೋಗುತ್ತೆ. ಆದರೆ ಅದನ್ನು ಎಳೆದು ಕರ್ಕೊಂಡು ಬಂದು ಕೂರಿಸ್ತೀವಲ್ವ, ಅದೇ ರೀತಿ ಈ ಇಂದ್ರಿಯಗಳನ್ನು ಅದರ ವಿಷಯಗಳ ಕಡೆ ಓಡ್ತಾ ಇರುತ್ತಲ್ಲ, ಅದನ್ನು ಮತ್ತೆ ಎಳ್ಕೊಂಡು ಬಂದು ಪರಮಾತ್ಮನಲ್ಲಿ ತೊಡಗಿಸ್ಬೇಕು ಅಂತ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ನಮಗೆ ಪ್ರಶ್ನೆ ಬರಬಹುದು ಅಂತ ಆ ಪ್ರಶ್ನೆಗೆ ಮೊದಲೇ ಉತ್ತರ ಕೊಟ್ಬಿಟ್ಟಿದ್ದಾನೆ. ಈಗ ಪ್ರಶ್ನೆ ಏನು ಅಂತಂದರೆ, ಈ ಶ್ಲೋಕದ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಏನು ಅಂತಂದರೆ, ಮನಸ್ಸು ತುಂಬ ಅಸ್ಥಿರವಾಗಿರುವಂಥದ್ದು ಮತ್ತು ಚಂಚಲವಾಗಿರೋದು. ಇದು ಸಹಜವಾಗಿ ಎಲ್ಲಿ ಕೂಡ ಸ್ಥಿರವಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ಮತ್ತೆ ಹೊಸ ಅಭ್ಯಾಸದಿಂದ ಪದೇ ಪದೇ ಓಡ್ತಾ ಇರುತ್ತೆ. ಸಾಧಕ ಏನು ಮಾಡಬೇಕು? ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಮನಸ್ಸನ್ನು ಪರಮಾತ್ಮನಲ್ಲಿ ತೊಡಗಿಸ್ತಾನೆ. ಅವನು ಯೋಚನೆ ಮಾಡ್ತಾನೆ, ಮನಸ್ಸು ಪರಮಾತ್ಮನಲ್ಲೇ ನೆಲೆಸಿದೆ ಅಂತ ಅಂದ್ಕೊಳ್ತಾನೆ. ಆದರೆ ಮರುಕ್ಷಣದಲ್ಲೇ ನೋಡಿದಾಗ ಯಾರಿಗೆ ಗೊತ್ತದು ಎಲ್ಲಿ ಎಷ್ಟು ದೂರ ಹೋಗಿರುತ್ತೋ ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರನೇ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ, ಸಾಧಕ ಎಚ್ಚರವಾಗಿರಬೇಕು ಮತ್ತು ಪರಮಾತ್ಮನನ್ನು ಬಿಟ್ಟು ಅದಕ್ಕೆ ಬೇರೆ ಚಿಂತನೆ ಮಾಡೋದಕ್ಕೆ ಬಿಡಬಾರ್ದು. ಆದರೆ ಜಾಗರೂಕನಾಗಿದ್ದಾಗಲೇ ಸ್ವಲ್ಪ ಏನಾದರೂ ಅವಕಾಶ ಸಿಕ್ಕಿದ್ರೆ ಸಾಕದು ಥಟ್ ಅಂತ ಹೊರಟೋಗ್ಬಿಡುತ್ತೆ. ಇನ್ನೂ ಕೆಲವೊಂದು ಸಮಯದವರೆಗೂ ಕೂಡ ಅದು ಸುಳುವೇ ಸಿಗಲ್ಲ, ಎಲ್ಲಿ ಹೋಗಿರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಇದು ಯಾವಾಗ ಎಲ್ಲಿ ಹೋಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗದೆ ಇರೋ ಹಾಗೆ ಓಡೋಗ್ಬಿಡುತ್ತೆ ಮನಸ್ಸು, ಆಯಿತಾ. ಅಯ್ಯೋ ಇದರಲ್ಲೇ ರಮಿಸ್ತಾ ಇದೆ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅಷ್ಟರಲ್ಲೇ ಅದು ಎಲ್ಲೋ ಹೊರಟೋಗಿರುತ್ತೆ. ಪರಮಾತ್ಮನನ್ನು ಬಿಟ್ಟು ವಿಷಯಗಳ ಕಡೆಗೆ ಹೋಗೋದ್ರಲ್ಲಿ ಅಜ್ಞಾನನೇ ನಿಜವಾದ ಕಾರಣ. ಅದರಿಂದ ಮೋಹಿತವಾಗಿದ್ದು ಏನಾಗುತ್ತೆ? ಅಜ್ಞಾನ ಇರೋ ಕಾರಣ. ಜ್ಞಾನ ಇದ್ದರೆ ಅದು ಹೋಗಲ್ಲ. ಅದಕ್ಕೆ ಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟು.
ಅದರಿಂದ ಮೋಹಿತವಾಗಿದ್ದು ಆನಂದ ಮತ್ತು ಶಾಂತಿಯ ಅನಂತ ಸಮುದ್ರ ಸಚ್ಚಿದಾನಂದಗನ ಪರಮಾತ್ಮನನ್ನು ಬಿಟ್ಟು ಅನಿತ್ಯವಾಗಿರುವಂಥ ಕ್ಷಣಭಂಗುರವಾದ ಮತ್ತು ದುಃಖಜನಕ ವಿಷಯಗಳ ಕಡೆಗೆ ಅದು ಓಡ್ ಹೋಗ್ತಾ ಇರುತ್ತೆ ಮತ್ತು ಅದರಲ್ಲಿ ರಮಾಮಾಣವಾಗುತ್ತೆ, ಅದರಲ್ಲೇ ರಮಿಸ್ತಾ ಇರುತ್ತೆ. ಆದರೆ ಅದಕ್ಕಿಂತ ಅತ್ಯಂತ ಗೌಣವಾದರೂ ಕೂಡ ಸಾಧನದ ದೃಷ್ಟಿಯಿಂದ ಪ್ರಧಾನ ಕಾರಣವಾಗಿರುತ್ತೆ. ವಿಷಯ ಚಿಂತನೆ ಇದೆಯಲ್ಲ, ಅದು ಚಿರಕಾಲಿನ ಅಭ್ಯಾಸನೇ ಆಗಿದೆ. ನಮ್ಗೆ ಅದ್ರ ಕಡೆನೇ ಯಾಕೆ ಬರುತ್ತೆ ಅಂದರೆ ನಾವು ಮನಸ್ಸು ಒಳಗಡೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರನೇ ಭಗವಂತ ಹೇಳ್ತಾನೆ, ಧ್ಯಾನದ ಸಮಯದಲ್ಲಿ ಸಾಧಕನಿಗೆ ಯಾವಾಗ ಮನಸ್ಸು ಬೇರೆ ವಿಷಯಗಳಲ್ಲಿ ಹೋಗಿದೆ ಅನ್ನುವಂಥ ಸುಳಿವು ಸಿಕ್ಕುತ್ತೋ ತಕ್ಷಣ ತುಂಬ ಎಚ್ಚರಿಕೆಯಿಂದ ಮತ್ತು ದೃಢವಾಗಿ ಯಾವುದೇ ದಾಕ್ಷಿಣ್ಯ ಇಲ್ಲದೆ ತಕ್ಷಣ ಅದನ್ನು ಹಿಡ್ಕೊಂಡು ತಂದು ಪರಮಾತ್ಮನಲ್ಲಿ ತೊಡಗಿಸ್ಬೇಕು. ಅಂದರೆ ಏನು, ಅದು ಓಡ್ತಾ ಇರುತ್ತೆ, ಗೊತ್ತೇ ಆಗೋದಿಲ್ಲ. ಒಂದು ಕ್ಷಣದಲ್ಲಿ ನಮ್ಗೆ ಅನಿಸುತ್ತೆ, ಇದು ನಾನೇನು ಮಾಡಬೇಕು ಅಂದ್ಕೊಂಡೋ ಅದನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೆ ಅಂದಿದ ತಕ್ಷಣ ಅದನ್ನು ಎಳ್ಕೊಂಬಂದು ಮತ್ತೆ ಇಲ್ಲಿ ಕೂರಿಸ್ಬೇಕು. ಇದು ಪದೇ ಪದೇ ವಿಷಯಗಳಿಂದ ಬಿಟ್ಟು ಅದನ್ನು ಪರಮಾತ್ಮನಲ್ಲಿ ನೆಲೆಸ್ಬೇಕದು, ಅದರಲ್ಲಿ ಕೂತ್ಕೋಬೇಕು, ಆ ರೀತಿ ಅಭ್ಯಾಸ ಮಾಡಬೇಕು. ಮನಸ್ಸು ಬೇಕಾದರೆ ಸಾವಿರಾರು ಅನುನಯ ವಿನಯ ಮಾಡಲಿ, ಅಂದರೆ ಏನು, ಅದು ಇಲ್ಲ ನಾನು ಮಾಡೋದಿಲ್ಲ, ಹಾಗೆ ನನಗಿಷ್ಟ ಇಲ್ಲ ಅಂತ ಹೇಳಲಿ, ಬೇಕಾದರೆ ಎಷ್ಟೇ ಪ್ರಶಂಸೆ ಕೂಡ ಮಾಡಿಬಿಡಲಿ, ಮತ್ತು ಎಷ್ಟೇ ಲೋಭ ಪ್ರೇಮ ಅಥವಾ ಭಯ ತೋರಿಸ್ಲಿ, ಆದರೆ ಒಂದು ಮಾತನ್ನು ಕೇಳಬಾರದು. ಅಂದರೆ ಮನಸ್ಸು ಹೇಳುತ್ತೆ, ಬಿಡು ಏನಿವಾಗ ಇದನ್ನು ಮಾಡಲಿಲ್ಲ, ನಾಳೆ ಮಾಡಿದ್ರು ಆಗುತ್ತೆ ಬಿಡು, ಇವತ್ತು ಕೇಳಲಿಲ್ಲ ಅಂದರೂ ಪರವಾಗಿಲ್ಲ, ನಾಳೆ ಕೇಳೋಣ ಬಿಡು ಅಂತ ಮನಸ್ಸು ಹೇಳುತ್ತೆ. ಆದರೆ ಬುದ್ಧಿ ಅದಕ್ಕೆ ಹೇಳಬೇಕು, ಇಲ್ಲ ಇವತ್ತು ನೀನು ಮಾಡಲೇಬೇಕು, ಮಾಡಲಿಲ್ಲ ಅಂತಂದರೆ ಅದು ತಪ್ಪು ಹೋಗ್ಬಿಡುತ್ತೆ, ಮತ್ತೆ ನೀನು ಕೆಳಗಡೆ ಜಾರ್ತೀಯ ಅಂತ ಏನೋ ಒಂದು ಅದಕ್ಕೆ ಹೇಳಿ ಅದನ್ನು ಸರಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಆದರೂ ಸಡಿಲ ಸಿಕ್ತು ಅಂತಂದರೆ ಅದು ಉಚ್ಛೃಂಖಲತೆಯಿಂದ ಬೆಳೆಯುತ್ತೆ. ಅಂದರೆ ಏನು, ಅದು ಬೆಳೀತಾ ಹೋಗ್ಬಿಡುತ್ತೆ. ಒಂದು ಸರಿ ಬಿಟ್ವಿ ಅಂತಂದರೆ ಅದು ನಮ್ಮನ್ನೇ ತುಳಿದು ಮೇಲಕ್ಕೆ ಹೋಗ್ಬಿಡುತ್ತೆ, ಆ ರೀತಿ ಇರುತ್ತೆ. ಈ ಅವಸ್ಥೆಯಲ್ಲಿ ಮನಸ್ಸಿನ ಮಾತನ್ನು ಕೇಳಿಕೊಂಡು ಅದನ್ನು ಸ್ವಲ್ಪವಾದರೂ ನಿಲ್ಲಿಸದೇ ಇರೋ ಹಾಗೆ, ರೋಗಿಗೆ ಮೋಹದಿಂದ ಕುಪಥ್ಯವನ್ನು ನೀಡಿ, ಈಗ ರೋಗ ಬಂದಿದೆ, ಅವನಿಗೆ ಏನು ಪಥ್ಯ ಹೇಳಿರ್ತಾರೋ ಅದನ್ನೇ ಕೊಡಬೇಕು. ಅಥವಾ ಅವನ ಮೇಲಿರೋ ಮೋಹದಿಂದ ಏನು ಮಾಡೋದು, ಅವನಿಗೆ ಯಾವುದಾಗೋದಿಲ್ವೋ ಅದನ್ನು ಅವ್ನು ಕೇಳಿದ್ದನ್ನೆಲ್ಲ ಕೊಟ್ಬಿಟ್ರೆ, ಅಥವಾ ಒಂದು ಚಿಕ್ಕ ಮಗು ಇರುತ್ತೆ ಅದಕ್ಕೆ ತುಂಬ ಚೂಪಾಗಿರುವಂಥ ಚೂರಿಯನ್ನು ಕೊಟ್ಬಿಟ್ಟು ಅದನ್ನು ಕಳ್ಕೊಳ್ಳೋ ರೀತಿನೇ ಆಗ್ಬಿಡುತ್ತೆ. ಅದನ್ನು ತಗೊಂಡು ಏನು ಬೇಕಾದರೂ ಮಾಡ್ಕೊಳ್ಳುತ್ತೆ. ಈಗ ರೋಗಿಗೆ ಕುಪಥ್ಯವನ್ನು ಕೊಟ್ಟರೆ ಏನಾಗುತ್ತೆ, ಅವನಿಗೆ ತಿನ್ನಬಾರದನ್ನು ಕೊಟ್ಟರೆ ಅವನು ಸಾಯಲೂಬಹುದು. ಅದಕ್ಕೆ ಎಚ್ಚರಿಕೆನೇ ಸಾಧನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತುಂಬ ಎಚ್ಚರಿಕೆಯಿಂದ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಾಧಕ ಒಂದು ವೇಳೆ ಈ ಅವಸ್ಥೆಯಲ್ಲಿ ಎಚ್ಚರವಿಲ್ಲದೆ ಅಥವಾ ಅಶಕ್ತನಾದರೆ ಅವನ ಧ್ಯಾನ ಯೋಗ ಸಫಲವಾಗೋದಿಲ್ಲ. ಅದಕ್ಕೋಸ್ಕರನೇ ಅವನು ತುಂಬ ಎಚ್ಚರವಾಗಿರಬೇಕು ಮತ್ತು ಮನಸ್ಸನ್ನು ಮತ್ತೆ ಮತ್ತೆ ವಿಷಯಗಳಿಂದ ದೂರ ಸರಿಸಿ ಪರಮಾತ್ಮನಲ್ಲಿ ತೊಡಗಿಸ್ಬೇಕು. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಹಿಂದಿನ ಶ್ಲೋಕದಲ್ಲಿ ಮತ್ತು ಇದರಲ್ಲಿ ಎರಡರಲ್ಲೂ ಕೂಡ ಆತ್ಮ ಎಂಬ ಶಬ್ದದ ಅರ್ಥವನ್ನು ಪರಮಾತ್ಮ ಅಂತ ಮಾಡಿದಾರಲ್ಲ, ಅದಕ್ಕೆ ಕಾರಣ ಏನು ಅಂತ. ಉತ್ತರ ಏನು ಅಂತಂದರೆ, ಇಲ್ಲಿ ಆತ್ಮ ಮತ್ತು ಪರಮಾತ್ಮನ ಅಭೇದ ಪ್ರಕರಣ ಇದೆ, ಎರಡರಲ್ಲೂ ಭೇದ ಇಲ್ಲ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಈ ಮಾತನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರ ಆತ್ಮ ಅನ್ನುವಂಥ ಶಬ್ದದ ಅರ್ಥವನ್ನು ಪರಮಾತ್ಮ ಅಂತ ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.